नमः पार्वतीपतये हर हर महादेव ग्रामयामि कर्पूरमंगलराजदर्शयामि वाचन्द्रे आजमनोरमयामि नारीकरं समयामि समर्पयामि आजमनमाजं समयामि सनन्तः पाध्यार्याकं समयामि सर्वदेवता स्वरूपिणः सूर्य भगवान देवताभ्यो नमः कर्पूरमंगलराजदर्शयामि वाचन्द्रासं समयामि आम रब्बापटं समयामि नारीकरं समयामि कदलीपं समयामि प्रणाशं समर्पयामि ओम मरः ओम हिरण्यवर्णां हरणे सुवर्णरत्नाय चन्द्रां हिरण्महीं लक्ष्मी जातवेदो महावः सा महावः जातवेदो लक्ष्मी मनवगामनेः यस्यामिरण्यमिन्धेयं नाम स्फुरसानहम् अशपूर्वाकृतिमध्यस्तनाद प्रमोदिः लक्ष्मीरमण गोविन्द 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 देवता पादर कोसाय गोविन्द देवता पादर कोसाय गोविन्द ಬಹಳ ವಿಸ್ತೀರ್ಣವಾಗಿರುವಂಥ ಇದು ದೊಡ್ಡ ಕೆರೆ ಅಂತ ಇಡೀ ನಮ್ಮ ಕೋಲಾರ ಜಿಲ್ಲೆಗೆ ಇದೇ ದೊಡ್ಡದು ಬಹಳ ವಿಶಾಲವಾಗಿರುವಂಥ ರಾಮಸಾಗರ ಕೆರೆ ಅಂತ ಹೇಳ್ತೀವಿ ಇದಕ್ಕೆ ನಾವು ಹಿಂದೆ ಬಂದಾಗ 4-5 ತಿಂಗಳಿಂದ ಬಂದಾಗ ಇದನ್ನು ರಿವಿಟ್ಮೆಂಟ್ ಕಟ್ಟಲಿಕ್ಕೆ ಮತ್ತು ಇದೆಲ್ಲ ಈ ಥರ ಮಳೆ ಎಲ್ಲ ಬಂದಾಗ ಹೂಳು ತೆಗಿಬೇಕು ಅಂದ್ಬಿಟ್ಟು 1,40,00,000 ಅನುದಾನನ ಇದಕ್ಕೆ ರಿಸರ್ವ್ ಮಾಡಿದ್ವಿ ಲೀಕೇಜಸ್ನ ಫಿಲ್ ಮಾಡಲಿಕ್ಕೆ. ಅದಾದಮೇಲೆ ರಿವಿಟ್ಮೆಂಟ್ ಕೂಡ ಕೇಳಿದಾಗ 1 ಕೋಟಿ. ಆ ಕೆಲಸ ನಡೆಯೋ ಮಧ್ಯದಲ್ಲೇ ಮಳೆ ಜಾಸ್ತಿನೂ ಆಗಿ ಈಗಾಗಲೇ ಇದು ಕಳೆದ ವಾರ ಮಂಗಳವಾರ 14ನೇ ತಾರೀಕು ಅದು ನೀರು ಓಡಿ ಹೋಗಿದೆ. ಅದಾದಮೇಲೆ ಶಾಸ್ತ್ರೋಕ್ತವಾಗಿ ಬಾಗಿನ ಅರ್ಪಿಸುವಂಥದ್ದು ಪದ್ಧತಿ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇದು ಮಂಗಳವಾರ ಶುಕ್ರವಾರ ವಿಶೇಷವಾಗಿ ಕೂಡಿ ಹರಿಯುವಂಥದ್ದು ನಮ್ಮ ಕೆಜಿ ಕ್ಷೇತ್ರದಲ್ಲಿ ಬೇತ್ಮಂಗಲ ಮತ್ತು ರಾಮಸಾಗರ ಕೆರೆ ಎರಡೂ ಕೂಡ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರನೇ ಕೂಡಿ ಹರಿದಿದೆ. ನಾವು ಅಲ್ಲಿ ಶುಕ್ರವಾರ ಬಾಗಿನ ಅರ್ಪಿಸಿದ್ದೀವಿ, ಇಲ್ಲಿ ಶನಿವಾರ ಬಾಗಿನ ಅರ್ಪಿಸಿದ್ದೀವಿ ಗೌರವವಾಗಿ. ಇದೆಲ್ಲ ಪ್ರಕೃತಿಯ ಒಂದು ಪದ್ಧತಿ. ಮೊದಲಿಂದಲೂ ಪ್ರಕೃತಿಯಲ್ಲಿ ಮಳೆ ಬಂದಾಗ ಜಾಸ್ತಿ ಮಳೆ ಬಂದಾಗ ಎಷ್ಟೋ ದಿನಗಳಲ್ಲಿ ರೈತರು ಕಾಯ್ತಾ ಇರ್ತಾರೆ. ಈ ಥರ ಕೆರೆಗಳು ತುಂಬಿದಾಗ ರೈತರಿಗೆ ಬೆಳೆ ಬೆಳೀತಾರೆ, ಹಸಿರಾಗುತ್ತೆ, ಅವ್ರ ಬೆಳೆ ಹಸಿರಾಗುತ್ತೆ. ಅವರು ಕೆರೆಗೆ ಬಾಗಿನ ಅರ್ಪಿಸೋದು ತಮಗೆ ಫಸಲು ಕೈ ಹಿಡೀಲಿ, ಗಂಗಮ್ಮ ತಾಯಿ ಪೂಜೆ ಮಾಡೋದು ತಾವು ಕಷ್ಟ ಬಿದ್ದಿರೋ ಎಲ್ಲ ಫಸಲು ಕೈ ಹಿಡೀಲಿ ಅಂತಂದ್ಬಿಟ್ಟು. ಅದಾದಮೇಲೆ ಈ ಕೆರೆನೇ ನಂಬ್ಕೊಂಡು ಬದುಕುವಂಥ ರೈತರಿದ್ದಾರೆ ಈ ಭಾಗದಲ್ಲಿ, ಮೀನುಗಾರರಿದ್ದಾರೆ. ಅವ್ರ ಜೀವನನೂ ಇದ್ರ ಮೇಲೆ. ರೈತರ ಜೊತೆಯಲ್ಲಿ ಈ 3-4 ಪಂಚಾಯತಿಗೆ ಈ ಕೆರೆಯಲ್ಲಿ ನೀರು ನಿಂತಾಗ ರಾಮಸಾಗರ ಪಂಚಾಯತಿ, ಕಂಗಾನ್ಲಲ್ಲಿ ಪಂಚಾಯತಿ, ಮುಂದಕ್ಕೆ ವೆಂಕಸಂದ್ರ ಪಂಚಾಯತಿಗೆ ಈ ನೀರು 4-5 ಪಂಚಾಯತಿಗೆ ಈ ಕೆರೆಯಲ್ಲಿ ನೀರು ನಿಂತರೆ ರೈತರಿಗೆ, ಈ ಭಾಗದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಅದ್ರ ಜೊತೆಯಲ್ಲಿ ಚಿಕ್ಕ ಮೀನುಗಾರರು ಕೂಡ ಇದರಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಇವರೆಲ್ರಿಗೂ ಕೂಡ ಜೀವನಕ್ಕೆ ಆಧಾರ ಆಗಿದ್ದಾವೆ ಇವೆರಡೂ ಕೆರೆಗಳು, ಬೇತ್ಮಂಗಲ ಮತ್ತು ರಾಮಸಾಗರ ಕೆರೆ. ಇದು ನಮಗೆ ಪ್ರಸಿದ್ಧವಾಗಿರುವಂಥ ಪುಣ್ಯಕ್ಷೇತ್ರ ಇರುವಂಥದ್ದು ಕೂಡ ಇದು. ಇಲ್ಲಿ ರಾಮೇಶ್ವರ ದೇವರಿದ್ದಾರೆ, ಚನ್ನಕೇಶ್ವರ ವೀರಭದ್ರ ಸ್ವಾಮಿ ದೇವರು ಪವಿತ್ರವಾಗಿರುವಂಥ ಮುಜರಾಯಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನಗಳು ಕೂಡ ಇಲ್ಲಿದ್ದಾವೆ. ಚನ್ನಕೇಶ್ವರ, ವೀರಭದ್ರ, ಎಲ್ಲ ದೇವರು, ಸೋಮೇಶ್ವರ ಎಲ್ಲ. ಇದು ಭಾಳ ವರ್ಷಗಳಿಂದ ಇದರದೇ ಆದ ಪ್ರಸಿದ್ಧತೆ ಪಡ್ಕೊಂಡಿದೆ. ಬರುವಂಥ ದಿನಗಳಲ್ಲಿ ಟೂರಿಸಮ್ನ ಕೂಡ ನಾವು ಹಂತವಾಗಿ ಡೆವಲಪ್ ಮಾಡ್ತೀವಿ. ಆಮೇಲೆ ನನಗೆ ನಿಮ್ಮ ಮಾಧ್ಯಮದವ್ರ ಬಗ್ಗೆ ವಿಶೇಷವಾಗಿ ಭಾಳ ವರ್ಷಗಳಿಂದ ಗೌರವ ಇಟ್ಕೊಂಡಿದ್ದೀನಿ.
ನಾನು ಯಾವತ್ತೂ ಏನು ಮಾತಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ. ಮಾತಾಡೋ ಮನಸ್ಥಿತಿಯಲ್ಲಿ ನಾನಿಲ್ಲ. ಯೋಚನೆ ಮಾಡಿ, ನಾವು ರೆವಿನ್ಯೂ ಇಲಾಖೆ ತೊಗೊಂಡು ಬಂದಿದ್ದೀವಿ, ಅದನ್ನು 10 ಕೋಟಿಯಲ್ಲೇ ಕೆಲಸ ಮಾಡಿದ್ದೀನಿ. ರೆವಿನ್ಯೂ ಇಲಾಖೆ ಅದು ರೈತರಿಗೆ ಮತ್ತು ನಮ್ಮ ನಗರ ಭಾಗದಲ್ಲಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಅವ್ರ ಸಮಸ್ಯೆಗಳನ್ನ ಏನೇನು ಸಮಸ್ಯೆಗಳಿರುತ್ತೆ, ರೆವಿನ್ಯೂ ಇಲಾಖೆದೇ ತುಂಬ ಸಮಸ್ಯೆಗಳಿರುತ್ತೆ, ಅದನ್ನು ಬಗೆಹರಿಸಲಿ ಅಂತ ನಾವು 10 ಕೋಟಿ ಅನುದಾನ ತಂದಿದ್ದೀವಿ. RTO ಆಫೀಸು ಕೂಡ 10 ಕೋಟಿಯಲ್ಲೇ ಕೆಲಸ ಮಾಡಿದ್ದಾರೆ. ಹಾಸ್ಪಿಟ್ಲು ಕೂಡ 7-8 ಕೋಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಈಗ ನಾನು ಇನ್ನೂ ಒಂದು 5-6 ಕೋಟಿಯಷ್ಟು ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ನ ಅಭಿವೃದ್ಧಿ ಮಾಡಬೇಕು ಅಂತ ಅನುದಾನ ತಂದಿದ್ದೀನಿ. ಅದಾದಮೇಲೆ ಅಂಬೇಡ್ಕರ್ ಅವ್ರಿಗೆ ಗೌರವ ಇದೆಯಾ, ನಮಗೆ ಸಿದ್ಧಾಂತಗಳಿದೆಯಾ, ರೀತಿ ನೀತಿ ಇದೆಯಾ, ಆಮೇಲೆ ಜನ ನಮ್ಮನ್ನು ಪ್ರಶ್ನೆ ಮಾಡಲಿ, ಯಾಕಂದರೆ ಜನನೇ ನಮ್ಮನ್ನು ಆಯ್ಕೆ ಮಾಡಿ. ಅದಕ್ಕೂ ನಾವು 11 ಕೋಟಿಯಷ್ಟು ಅನುದಾನ ಮಂಜೂರು ಮಾಡಿಸಿ ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತೊಗೊಂಡು ಅದು ಪ್ಲ್ಯಾನ್ ಅಪ್ರೂವಲ್ಗೆ ಹೋಗಿ ಅದರದ್ದು ಭೂಮಿ ಪೂಜೆ ಮಾಡೋ ಅಂಥ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಅದರದ್ದು ಭೂಮಿ ಪೂಜೆ ಆಗುತ್ತೆ.